ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸಂಬಂಧಗಳು. ಈ ಸಂಬಂಧಗಳ ಬಗ್ಗೆ ಮಾತಾಡಲೇಬೇಕು, ಹಾಗಾಗಿ ಈ ಸಂಬಂಧಗಳ ಬಗ್ಗೆ ಮಾತಾಡ್ತೀನಿ. ಕೆಲವರನ್ನ ಕೆಲವು ರೀತಿಯಾಗಿ ಕೆಲವು ಥರ ಯೂಸ್ ಮಾಡ್ಕೋಬೇಕು ಅಂತ ಕೆಲವರು ಬಂದು ಕಲಿಸ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಯಾರು ನಂಬ್ಕೊಂಡು ಯಾರಿಂದಲೂ ಯಾರೋ ಉದ್ಧಾರ ಮಾಡ್ತಾರೆ ಅಥವಾ ಇನ್ನೊಬ್ರು ಉದ್ಧಾರ ಮಾಡ್ತಾರೆ ಅನ್ನೋದು ಪ್ರಾಕ್ಟಿಕಲ್ಲು. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಇನ್ನೊಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಎಂಬುದನ್ನು ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಲ್ಲೋ ಇದ್ದಂಥ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ಸಿಂಹಾಸನದ ಮೇಲೆ ಕೂರಿಸ್ತೀವಿ ಅನ್ನೋದು ನಮ್ಮ ಭ್ರಮೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡ್ರೆ ಅದಕ್ಕೆ ಕಿಮ್ಮತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಬೆಳಿಬೇಕು ಅಂತ ಹೇಳಿದಾಗ, ಸಮಾಜದಲ್ಲಿ ಒಂದು ಸಿದ್ಧಾಂತ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ, ಸಮಾಜದಲ್ಲಿ ನನ್ನದೇ ಆದ ಒಂದು ಅಧ್ಯಾಯ ಬರಿಬೇಕು ಅಂತ ಹೋದಾಗ ಈ ತರಹದ ಕಷ್ಟ ಸುಖಗಳು ಬರ್ತವೆ. ಬಟ್ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಸಂಬಂಧಗಳು, ಯಾಕೆ ಈ ಸಂಬಂಧಗಳು ಗಟ್ಟಿಯಾಗಿರಬೇಕು? ಅಣ್ಣ ತಮ್ಮಂದಿರ ಸಂಬಂಧ, ಅಕ್ಕ ತಂಗಿಯರ ಸಂಬಂಧ, ಅಪ್ಪ ಮಗಳ ಸಂಬಂಧ, ಈ ರೀತಿಯಾದ ಸಂಬಂಧಗಳು ಅದಕ್ಕಿರ್ತಕ್ಕಂಥ